ಸಂಬಳ ಇಲ್ಲದೆ ಹೋರಾಟ ಮಾಡಿ ಕಷ್ಟದಲ್ಲಿದ್ದರೂ ಸಹ ನೀವು ಅಷ್ಟು ದೂರದಿಂದ ಬೆಂಗಳೂರು ಹೋರಾಟ ಮಟ್ಟಕ್ಕೆ ಬಂದಿದ್ದೀರಲ್ಲ, ನಿಮ್ಮೆಲ್ಲರಿಗೂ ಒಂದು ಲಾಲ್ ಸಲಾಂ, ನಿಮ್ಮೆಲ್ಲರಿಗೂ ಒಂದು AICCT ಪರವಾಗಿ ಒಂದು ಕೆಂಪು ವಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಪರವಾಗಿಲ್ಲ, ಒಂದಿಷ್ಟು ಜನ ಆ ಕಡೆ ಈ ಕಡೆಗೆ ಹೋಗಿದ್ದಾರೆ, ಆದರೆ ಹೃದಯದಲ್ಲಿ ಹೋರಾಟದ ಒಂದು ಬೆಂಕಿ ನಿಮ್ಮಲ್ಲಿ ಕಾಣುತ್ತೆ. ಈ ಸರ್ಕಾರ ಇವತ್ತು ಅವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಇಲ್ದಿದ್ರೆ 4 MLAಗಳು ಬರ್ತಾರ. ಇಷ್ಟು ಜನ ಅಲ್ಲಿಂದ ಬಂದಿದ್ದು ಇಷ್ಟು ಕಷ್ಟದಲ್ಲಿ ಇದ್ದಿದ್ರು ಸಹ ಅವರು ತಮ್ಮ ಒಂದು ಏನು ಮನಸ್ಸಲ್ಲಿದೆಯೋ, ತಮ್ಮ ಒಂದು ಬೇಡಿಕೆ ಏನಿದೆಯೋ ಅದನ್ನು ಸಾಧಿಸ್ತಾರಂತ ಇವರು ಒಂದು ಚಟ ಇದೆ, ಇದು ಅವ್ರಿಗೆ ಕಣ್ಣಿಗೆ ಬಿದ್ದಿದೆ ನೋಡಿ. ಇದನ್ನು ನಾವು ಕಾಪಾಡಬೇಕು. ನಾವಿಲ್ಲಿ ಬಂದಿದ್ದು ಯಾರೂ ಭಿಕ್ಷೆ ಬೇಡಕ್ಕೆ ಯಾರಾದರೂ ಬಂದಿರೋರ? ಭಿಕ್ಷೆ ಬೇಡಕ್ಕಿದ್ದಿದ್ರೆ ಸಿಗ್ನಲ್ ಹತ್ರ ನಿಲ್ತಾ ಇದ್ವಿ, ಕರೆಕ್ಟ್ ಅಲ್ಲ? ಇಲ್ಲಿ ಬಂದಿದ್ದೇನೋ ಕಾರ್ಮಿಕರು ಇಷ್ಟು ವರ್ಷ ದುಡ್ದಿದ್ದು ನಿಮ್ಮ ನೀರಾವರಿ ಇಲಾಖೆಯಲ್ಲಿ ತುಂಗಭದ್ರದಲ್ಲಿ ಇಷ್ಟು ವರ್ಷ ನಾವು ದುಡ್ದಿದ್ದು, ಇವತ್ತಿಗೂ ನೀವು ಗುತ್ತಿಗೆ ಕಾರ್ಮಿಕರಂತ ಹೇಳ್ತಿರಲ್ಲ, ಅದನ್ನು ನಾವು ತಿರಸ್ಕರಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಬಂದಿರೋದು. ನಮ್ಮ ಮೈತ್ರಿ ಕಾಮ್ರೇಡ್ ಅವ್ರು ಮಾತಾಡಿದಾಗ ತುಂಬ ಮುಖ್ಯವಾದ ವಿಚಾರ ನಿಮ್ಗೆ ತಿಳಿಸಿದ್ರು. ಅದು ಅರ್ಥ ಮಾಡ್ಕೊಂಡಿದ್ರು ಇಲ್ವೋ ಗೊತ್ತಿಲ್ಲ. ಗುತ್ತಿಗೆ ಪದ್ಧತಿ ಗುಲಾಮ್ಗಿರಿ, ನವಯುಗದ ಒಂದು ಗುಲಾಮ್ಗಿರಿ. ಆ ಗುಲಾಮ್ಗಿರಿಯನ್ನು ನಾವು ತಿರಸ್ಕರಿಸಬೇಕಾಗುತ್ತೆ ನೋಡಿ. ಇದು ಮೀಡಿಯಾದವ್ರು ಇಷ್ಟು ಜನ ಬಂದರು, ನಾನು ನೋಡ್ತಿದ್ದೆ. ಅವ್ರ ಹತ್ರ ಬಂದು ಕೇಳಿದ್ರು ಮಾತಾಡಿ, ಅವ್ರ ಹತ್ರ ಹೋಗಿ ಕೇಳಿದ್ರು ಮಾತಾಡಿ. ನಮ್ಮ ಜನ ಏನು ಮಾಡ್ತಿದ್ದಾರೆ ನೋಡ್ಬಿಟ್ಟು ಮಾತಾಡ್ತಾರ ಇಲ್ವಾ? ಸೈಡ್ಗೆ ಹೋಗ್ತಿದ್ದಾರೆ. ಅದು ಸಾಧ್ಯ ಅಲ್ಲ ರೀ. ನೀವು ಇವತ್ತು ಏನಾದರೂ ಸಾಧಿಸ್ಬೇಕಂದ್ರೆ, ನಾವು ಗೆಲ್ಲಬೇಕಂದ್ರೆ ಇದು ಒಬ್ಬರು ನಾಯಕರ ಒಂದು ಕೆಲಸ ಇಲ್ಲ. ನೀವು ಒಬ್ಬೊಬ್ರು ಏನಾಗಬೇಕು? ನೀವೊಬ್ಬೊಬ್ಬರು ನಾಯಕರಾಗಬೇಕು, ನೀವೊಬ್ಬೊಬ್ಬರು ನಾಯಕರೇ ಆಗಬೇಕು. ಯಾರಾದರೂ ಬಂದು ನಿಮ್ಮ ಹತ್ರ ಮಾತಾಡಿದ್ರೆ, ಮೀಡಿಯಾದವರಾಗಿರಲಿ ಪೊಲೀಸ್ ಅವರಾಗಿರಲಿ, ಭಯ ಪಡದೆ ನೀವು ಮಾತಾಡಿದ್ರೆ ಆವಾಗ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಇದೆ ನೋಡಿ. ನಾವು ಏನಾದರೂ ಪಡ್ಕೋಬೇಕಂದ್ರೆ ನಾವು ಕಷ್ಟಪಡಬೇಕಾಗುತ್ತೆ. ನಾವು ಕಷ್ಟಪಟ್ಟರೆ ನಾವೇನಾದರೂ ಸಾಧಿಸೋಕ್ಕೆ ಸಾಧ್ಯ ಇದೆ. ನಮ್ಮ ಪರವಾಗಿ ಯಾರಾದರೂ ಹೋರಾಟ ಮಾಡ್ತಾರೆ, ಅಲ್ಲಿ ಲಿಸ್ಟ್ ಬರೆಯೋದನ್ನ ನಿಲ್ಲಿಸಿ, ಅಲ್ಲಿ ಫಸ್ಟು ಬಂದು ಕೂರಿ ಈ ಕಡೆಗೆ. ಅದೇನು ಬುಕ್ ಓಡೋಗ್ಬಿಡುತ್ತಾ? ಅಷ್ಟು ಭಯನಾ? ಸೊ ನಾನು ಹೇಳ್ತಾ ಇರೋದು, ಇವತ್ತು ನೀವೆಲ್ಲರೂ ಬಂದಿದ್ದೀರಾ, ಇದು ಒಂದು ತುಂಬ ಮುಖ್ಯವಾದ ಹೆಜ್ಜೆ. ನಮ್ಮ ಕಾಮ್ರೇಡ್ ಮಾತಾಡ್ತಾ ಇದ್ರು ಇವಾಗ, ಬಸವರಾಜ್ ಅವರಲ್ಲ, ಬಸವರಾಜ್ ಅವ್ರು ಮಾತಾಡಿದ್ರು. ಒಂದು ಮಾತು ಹೇಳಿದ್ರು, ನಂಗೆ ತುಂಬ ನನ್ನ ಹೃದಯ ಮುಟ್ಟಿರೋ ಒಂದು ಮಾತು ಅವ್ರು ಹೇಳಿದರು. ಶರಣಪ್ಪ ಅವರು, ಇಷ್ಟು ವರ್ಷ ಸಂಘಟನೆ ಮಾಡಿದ್ವಿ, ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ವಿ ಆದರೆ ಇವತ್ತು ಅಧಿಕಾರಿಗಳು ನಮ್ಮನ್ನು ನೋಡೋ ಒಂದು ರೀತಿನೇ ಬದಲಾಗ್ಬಿಟ್ಟಿದೆ. ಅಧಿಕಾರಿಗಳು ಭಯ ಪಡ್ತಿದ್ದಾರೆ ಒಂದೊಂದು ಸತಿ ನಮ್ಮ ಹತ್ರ ಮಾತಾಡೋಕ್ಕೆ. ಇದು ಕರೆಕ್ಟಾ ಇಲ್ವಾ? ಇದು ಆಗ್ತಾ ಇದೆಯಾ ಇಲ್ವಾ ನೋಡಿ. ಇದು ಮುಖ್ಯ. ನಾವೇನು ಗುಂಡಾಗಿರಿ ಮಾಡೋಕ್ಕೆ ಬಂದಿಲ್ಲ. ಅವ್ರು ಯಾಕೆ ಇವತ್ತು ಭಯ ಪಡ್ಕೊಳ್ತಾ ಇದ್ದಾರೆ? ಇವತ್ತು ಕಾರ್ಮಿಕರು ಬಂದು ಸಂವಿಧಾನ ಮಾತಾಡ್ತಾ ಇದ್ದಾರೆ, 371J ಮಾತಾಡ್ತಿದ್ದಾರೆ, ಗುತ್ತಿಗೆ ಪದ್ಧತಿ ಕಾನೂನು ಮಾತಾಡ್ತಿದ್ದಾರೆ, ಸುಪ್ರೀಂ ಕೋರ್ಟ್ ಆದೇಶ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲದಿರೋ ವಿಚಾರ ಮಾತಾಡ್ತಿದ್ದಾರೆ ಕಾರ್ಮಿಕರು. ಇದಕ್ಕೆ ಮುಂಚೆ ಅವರು ಏನು ಬೇಕಾದರೂ ಹೇಳ್ಬಿಟ್ಟು ದಾರಿ ತಪ್ಪಿಸ್ಬೋದಾಗಿತ್ತು. ಏನೇನೋ ಗೂಬೆ ಕೂರಿಸೋ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಇವತ್ತು ಕಾರ್ಮಿಕರು ಅವ್ರಿಗೆ ಹೇಳ್ತಾ ಇರೋದು, ಸಾಕಯ್ಯ, ಗೂಬೆ ಕೂರಿಸೋ ಕೆಲಸ ನಿಲ್ಲಿಸು, ಕಾನೂನುಬದ್ಧವಾದ ಅಧಿಕಾರ ನಮಗೆ ಕೊಡು, ಸಂವಿಧಾನಬದ್ಧವಾದ ನಮಗೆ ನಮ್ಮ ಹಕ್ಕುಗಳನ್ನು ಕೊಟ್ಟಿಲ್ಲ ಅಂದರೆ ನಾವು ಹೋರಾಟ ಮಾಡಿಕೊಂಡು ಕೋರ್ಟ್ ಮೆಟ್ಟಲು ಹೇಳ್ತೀವಿ, ಫ್ರೀಡಮ್ ಪಾರ್ಕಲ್ಲೂ ಕೂಡ್ತೀವಿ. ನೆಕ್ಸ್ಟ್ ಬೇಕಾಗಿದ್ರೆ ಕಾಫಿ ಬೋರ್ಡಲ್ಲಿ ನೀರಾವರಿ ಇಲಾಖೆಯಲ್ಲಿ ಕೂತಿದ್ದಾರೆ, ಅಲ್ಲೂ ಕೂತ್ಬಿಟ್ಟು ನಮ್ಮ ಅಧಿಕಾರಗಳನ್ನು ನಾವು ಪಡ್ಕೊಳ್ತೀವಿ. ನಾವು ಈ ವಿಚಾರ ಹೇಳಕ್ಕೆ ಬಂದಿರೋದು. ಇಲ್ಲಿ ಯಾರು ಕೈ ಕಾಲು ಹಿಡಿಯೋಕ್ಕೆ ಯಾರೂ ಬಂದಿಲ್ಲ. ಆ ಪರಿಸ್ಥಿತಿ ಇವತ್ತು ನಮ್ಗೆ ಬಂದಿಲ್ಲ, ಸಾಯೋ ತನಕ ಆ ಪರಿಸ್ಥಿತಿ ನಮಗೆ ಬರಲ್ಲ. ಯಾಕೆ ಬರಲ್ಲ ಗೊತ್ತಾ? ನಮ್ಮ ಒಂದು ದುಡಿಮೆಯಿಂದ ಕೆಲಸ ಮಾಡೋ ಜನ, ನಮ್ಮ ದುಡಿಮೆಯಿಂದ ನಾವು ಸಂಪಾದನೆ ಮಾಡಿ ಬದುಕುವ ಜನ ನಾವು. ಯಾರು? ನಾವು ದುಡಿಯೋ ವರ್ಗ.
ಈ ದೇಶವನ್ನೇ ಕಟ್ಟಿರೋ ಜನ, ನಿಮ್ಮ ಕೈಯಲ್ಲಿರೋ ಸಂಪತ್ತನ್ನು ನಾವು ಸಂಪಾದನೆ ಮಾಡಿರೋ ಜನ. ನಾವು ಯಾವತ್ತೂ ಯಾರಿಗೂ ಗಾಬರಿ ಮಾಡಲ್ಲ. ನಮ್ಮ ಮನೆಗಳಲ್ಲಿ ನಮ್ಮ ತಂದೆ ತಾಯಂದರು ಕಷ್ಟಪಟ್ಟು ಕೆಲಸ ಮಾಡಿ ನಮ್ಮನ್ನು ಏನೋ ಒಂದಿಷ್ಟು ಶಿಕ್ಷಣ ಕೊಟ್ಟಿದ್ದಕ್ಕೆ ನಿಮ್ಮ ಮುಂದೆ ನಾವು ಇವತ್ತು ನಿಂತಿದ್ದೀವಿ. ನೀವು ಅದೇ ಸಾಧನೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಕಷ್ಟಪಟ್ಟು ಏನು ನೀವು ಮಾಡ್ತಾ ಇದ್ದೀರಾ? ಹಣ ಬಂದರೆ ಏನು? ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ. ಯಾಕೆ ಒಳ್ಳೆಯ ಶಿಕ್ಷಣ? ನಾಳೆ ಮಕ್ಕಳಿಗೆ ಒಂದು ಒಳ್ಳೆ ಬದುಕು. ನಮ್ಮ ತಂದೆನೂ ಇದೇ ಕೆಲಸ ಮಾಡಿದ್ರು, ನಾನು ಇದೇ ಕೆಲಸ ಮಾಡಿದ್ದೀನಿ, ನನ್ನ ಮಕ್ಕಳಿಗೆ ಒಳ್ಳೆ ಒಂದು ಭವಿಷ್ಯ. ಕರೆಕ್ಟಾ? ಇಷ್ಟೆಲ್ಲ ನಾವು ಯೋಚನೆ ಮಾಡ್ತಾ ಇರೋದು. ಅದು ಬಿಟ್ಟು ಇನ್ನೇನು ಯೋಚನೆ ಮಾಡ್ತಾ ಇದ್ದೀವಿ? ನಮ್ಮ ತಂದೆ ತಾಯಿನ ಸ್ವಲ್ಪ ನೆಮ್ಮದಿಯಾಗಿ ಒಂದು ಬದುಕು ಅವ್ರಿಗೆ ಕೊಡೋಣ. ಕಷ್ಟಪಟ್ಟು ನಮ್ಮನ್ನು ಸಾಕಿದ್ರು, ಕೊನೆಯ ಒಂದು ಸಮಯದಲ್ಲಿ ಆರಾಮಾಗಿ ಅವ್ರು ಇರಲಿ ಅಷ್ಟಾದರೂ ನನಗೆ ಸಂಪಾದನೆ, ಅಷ್ಟೇ ನಾವು ಯೋಚನೆ ಮಾಡೋದಲ್ಲ. ಅದು ಬಿಟ್ಟು ನಿಮ್ಮ ಹಣ ಯೋಚನೆ ಮಾಡೋಕ್ಕೆ ನಾವೇನಾದರೂ ಬಂದಿದ್ದೀವಲ್ಲ, ಇಲ್ಲವೇ ಇಲ್ಲ. ನಾನು ಹೇಳ್ತಾ ಇರೋದು ಯಾರ ಮನೆ ಆಸ್ತಿ ನಾವು ಕೇಳ್ತಾ ಇಲ್ಲ. ನಾವು ದುಡಿಮೆಗೆ ತಕ್ಕಂಥ ಕೂಲಿ, ಈ ಗುತ್ತಿಗೆ ಪದ್ಧತಿ ರದ್ದತಿ, ಕಾಯಮಾತಿ, ಇಷ್ಟೇ ನಾವು ಕೇಳ್ತಾ ಇರೋದು. ಇವತ್ತು ಏನು ಅಧಿಕಾರಿಗಳಿಗೆ ಮತ್ತೆ ನಾವು ಇದಕ್ಕಿಂತ ಮುಂಚೆ ಕಾಮ್ರೇಡ್ ಎಲ್ಲ ಬಂದಿರೋದು, ನಾಗರಾಜ್ ಕಾಮ್ರೇಡು, ನಾಗಲಿಂಗ ಸ್ವಾಮಿ ಅವ್ರ ಕಾಮ್ರೇಡು, MD ಜೊತೆಗೆ 1 ಅವರ್ ಚರ್ಚೆ ಮಾಡಿದ್ದೀವಿ. ಆದರೆ MD ಅವ್ರ ಕಿವಿ ಇದೆಯಲ್ಲ, ಆ ಕಿವಿಯಲ್ಲಿ ಯಾರು ಏನೇನೋ ತುಂಬಿಸಿಬಿಟ್ಟಿದ್ದಾರೆ. ಇಲ್ರಿ ಇವ್ರು ಬರೀ 8 ತಿಂಗಳು ಕೆಲಸ ಮಾಡ್ತಾರೆ, ಇಲ್ರಿ ಇವ್ರು ಅಷ್ಟೇನು ಕಷ್ಟಪಡಲ್ಲ. ನಾವೇ ಒಂದು ಯೋಚನೆ ಮಾಡಿದ್ರೆ ಇಷ್ಟೇ ಕಷ್ಟ ಇಲ್ದಿರೋ ಒಂದು ಕೆಲಸ ಅಂದರೆ ನೀವೇ ಬಂದು ಮಾಡ್ಬೋದಲ್ಲ, ನಾವೇ ಯಾಕೆ ಮಾಡ್ಬೋದು? ಅದು ನೀವೇ ಬಂದು ಮಾಡಿಬಿಡ್ರಿ. ನಿಮ್ಮ ಕಷ್ಟಪಟ್ಟದ ಕೆಲಸ ನಾವು ಮಾಡ್ತೀವಿ, ಕಷ್ಟಪಟ್ಟಿರೋ ಕೆಲಸದ ನಾವು ಸಂಬಳ ತೊಗೊಳ್ತೀವಿ, ನಮ್ಮ ಸಂಬಳ ನೀವು ತೊಗೊಳ್ಳಿ. ಆದರೆ MD ಅವ್ರ ಕಿವಿಗೆ ಯಾರ್ಯಾರು ಏನೇನೋ ತುಂಬಿಸಿದ್ದಾರೆ. MD ಸಾಹೇಬರಿಗೆ ನಾವು ಅದೇ ಹೇಳಿದ್ವಿ, ನಿಮ್ಮ ಅಧಿಕಾರಿಗಳಿದಾರಲ್ಲ, ಇಲ್ಲಿ ತನಕ ಕಾಂಟ್ರಾಕ್ಟರ್ಗಳ ಜೊತೆಗೆ ಫುಲ್ಲು ಮಿಂಗಲ್ ಆಗಿಬಿಟ್ಟು ಪರ್ಸೆಂಟೇಜ್ ಮೇಲೆ ಪರ್ಸೆಂಟೇಜ್ ಮೇಲೆ ಪರ್ಸೆಂಟೇಜ್ ತಿಂದು ಅವ್ರು ಇವಾಗ ಆರಾಮಾಗಿದ್ದಾರೆ. ಆ ಒಂದು ವಿಚಾರಕ್ಕೆ ನಾವು ಕೊನೆ ಕೊಡೋಕ್ಕೆ ಬಂದಿದ್ದೀವಿ. ಆ ಭ್ರಷ್ಟ ಅಧಿಕಾರಿಗಳ ಮಾತು ಕೇಳ್ಕೊಂಡು ನಮಗೇನಾದರೂ ನೀವು ನ್ಯಾಯ ಕೊಡಿಸಿಲ್ಲ ಅಂದರೆ ಇದೇ ಕಾಫಿ ಬೋರ್ಡಲ್ಲಿ ಬಂದು ಕೂತ್ಕೊಳ್ತೀವಂತ ಅವ್ರಿಗೂ ಹೇಳಿದ್ದೀವಿ ಆ ಮಾತನ್ನು. ಬೆಂಗಳೂರಲ್ಲಿ ಒಂದು ರೂಲ್ ಇದೆ, ಕೊನೆ ಮಾತು ನಿಮ್ಗೆ ಹೇಳ್ತೀನಿ. ಈ ಜಾಗ ಏನಿದೆ ಗೊತ್ತಾ ನಿಮಗೆ? ಏನು ಹೆಸರು ಈ ಜಾಗದ್ದು? ಏನು? ಫ್ರೀಡಮ್ ಪಾರ್ಕ್. ಇದಕ್ಕೆ ಮುಂಚೆ ಇದು ಏನಿತ್ತು? ಜೇಲು. ಪರಪ್ಪನ ಅಗ್ರಹಾರ ಅಂತಿದೆಯಲ್ಲ, ದೊಡ್ಡ ಜೇಲು, ಅದು ಇರಲಿಲ್ಲ ಮುಂಚೆ. ಈ ಕಟ್ಟಡ ಇದೆಯಲ್ಲ, ಇದು ಒಳಗಡೆ ಜೇಲ್ ಇದ್ದಿದ್ದು. ಇದು ಜೇಲಮ್ಮ. ಇವ್ರು ಏನು ಮಾಡಿದ್ರು ಸರ್ಕಾರದವರು, ಬೇಡಪ್ಪ ಜೇಲ್ ತುಂಬ ಚಿಕ್ಕದಾಗ್ಬಿಟ್ಟಿದೆ, ಅವ್ರು ಎಷ್ಟು ಮೋಸ ಮಾಡ್ತಾರೋ ಅಷ್ಟೇ ಜನ ಹೋರಾಟ ಮಾಡ್ತಾರೆ, ಅಷ್ಟು ಅವ್ರಿಗೆ ಜೇಲು ದೊಡ್ಡದು ಬೇಕಲ್ಲ, ಅದಕ್ಕೆ ದೊಡ್ಡ ಜೇಲ್ ಕತ್ತಿದ್ದಾರೆ ಪರಪ್ಪನ ಅಗ್ರಹಾರ. ಆದರೆ ಅಷ್ಟಿಗೆ ಮಾತ್ರ ನಿಲ್ಲಿಸಿಲ್ಲ. ಬೆಂಗಳೂರಲ್ಲಿ ಏನು ರೂಲ್ ತಂದ್ರಂದರೆ, ನೀವು ಹೋರಾಟ ಮಾಡಬೇಕಂದ್ರೆ ಬರೀ ಈ ಜೇಲಲ್ಲಿ ಬಂದು ಮಾತ್ರ ನೀವು ಹೋರಾಟ ಮಾಡೋಕ್ಕಾಗತ್ತಂತೆ, ಬೇರೆ ಎಲ್ಲೂ ಹೋರಾಟ ಮಾಡಬಾರ್ದು. ಅದಕ್ಕೆ ಹೆಸರು ಫ್ರೀಡಮ್. ಅಂದರೆ ಏನು ಗೊತ್ತಾ? ಫ್ರೀಡಮ್ ಅಂದರೆ ಏನು? ಸ್ವಾತಂತ್ರ್ಯ. ಸೊ ನಿಮಗೆ ಈ ಜೇಲಲ್ಲಿ ಬಂದು ಹೋರಾಟ ಮಾಡೋಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸರ್ಕಾರ. ಅದಕ್ಕೆ 80 ವರ್ಷ ಹಿಂದೆ ಭಗತ್ ಸಿಂಗ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರು ಅವರು, ಸಾವಿರಾರು ಕ್ರಾಂತಿಕಾರಿಗಳು ಹೋರಾಟ ಮಾಡಿ ದೇಶಕ್ಕೆ ಏನು ಸ್ವಾತಂತ್ರ್ಯ ಇದಕ್ಕೆ ಕೊಟ್ಟಿದ್ದ, ಒಂದು ಜೇಲಲ್ಲಿ ಬಂದು ಹೋರಾಟ ಮಾಡೋಕ್ಕೆ. ಅದಕ್ಕೆ ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ, ಈ ಸತಿ ನಾವು ಹೋರಾಟ ಇಲ್ಲಿ ಮಾಡೇ ಮಾಡ್ತೀವಿ. ಆದರೆ ನಮ್ಮ ಮಾತು ನೀವು ಕೇಳಲಿಲ್ಲ ಅಂದರೆ ಬೆಂಗಳೂರಲ್ಲಿ ಎಲ್ಲಿ ಬೇಕಾದರೂ ನಾವು ಹೋಗಿ ಹೋರಾಟ ಮಾಡ್ತೀವಿ. ಅವ್ರು ನಮ್ಮ ಬೆದರಿಕೆ ಕೊಡ್ತಾರೆ, ನೀವು ಬಂದು ಮಾಡಿ ನೋಡ್ತೀವಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ, ಜೈಲ್ಗೆ ಹಾಕ್ತೀವಿ ನಿಮ್ಮನ್ನು. ಇಲ್ಲಿ ಯಾರಾದರೂ ಭಯಪಡೋರಿದ್ದಾರಾ? ಭಯಪಟ್ಟರೆ ಮನೇಲಿ ಕೂತ್ಕೋಬೇಕು. ಅವ್ರು ಎಷ್ಟು ಶೋಷಣೆ ಮಾಡ್ತಾರೆ, ಚಪ್ಪಾಳೆ ಹೊಡ್ಕೊಂಡು ಆ ಶೋಷಣೆನ ನಾವು ಒಪ್ಕೋಬೇಕಾಗತ್ತೆ. ಆದರೆ ನಾವು ಶೋಷಣೆ ಒಪ್ಕೊಳ್ಳೋ ಜನ ಅಲ್ಲ. ನಾವು ಹೇಳ್ತಾ ಇರೋದು, ನಮ್ಮ ಇವತ್ತು ನಾವು ಯಾರು 4 MLAಗಳು ಬಂದಿದ್ದಾರೆ, 3 MLA 1 MLC ಬಂದಿದ್ದು, MDಗೆ ನಾವು ಲೆಟರ್ ಕೊಟ್ಟಿದ್ದೀವಿ. ಈಗಲೂ ಸಹ ನೀವು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ನಮಗೆ ಯಾವುದೇ ರೀತಿಯಾದ ಒಂದು ದಾರಿ ಇಲ್ಲ. ಜಂತರ್ ಮಂತರಲ್ಲಿ ನೋಡ್ರ ಹೋರಾಟ ನಡೀತು ಮಕ್ಕಳದು,
ಚಿಕ್ಕ ಚಿಕ್ಕ ಮಕ್ಕಳು ಹೋರಾಟ ಮಾಡಿ ಒಬ್ಬರು ಸಚಿವ್ರನ್ನ ಅವ್ರ ಸ್ಥಾನದಿಂದ ಅವ್ರನ್ನ ಇಳಿಸ್ಬಿಟ್ರಪ್ಪ. ಚಿಕ್ಕ ಚಿಕ್ಕ ಮಕ್ಕಳು 23-24 ವಯಸ್ಸು ಮಕ್ಕಳು, ಅವ್ರಿಗಂತೂ ಧೈರ್ಯ ನಮಗಿದ್ದೇ ಇದೆಯಲ್ಲ. ಸೊ ನಾವು ಹೇಳ್ತಾ ಇರೋದು, ನಮ್ಮ ಬೆಂಗಳೂರಲ್ಲಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ, ನಮ್ಮನ್ನು ಪರ್ಮನೆಂಟ್ ಮಾಡಿಲ್ಲ ಅಂದರೆ, ಗುತ್ತಿಗೆ ಪದ್ಧತಿನ ರದ್ದು ಮಾಡಿಲ್ಲ ಅಂದರೆ, ಬಾಕಿ ಇರೋ ಸಂಬಳ ಕೊಟ್ಟಿಲ್ಲ ಅಂದರೆ, ESI PFನ ನೀವು ಸರಿ ಮಾಡಿಸಿಲ್ಲ ಅಂದರೆ, ಈ ಕಾಫಿ ಬೋರ್ಡಲ್ಲೇ ಬಂದು ಹೋರಾಟ ಮಾಡ್ತೀವಿ, ನೀವು ಏನು ಮಾಡ್ಕೊಳ್ತೀರೋ ನೀವು ಮಾಡ್ಕೊಳ್ಳಿ. ಈ ಒಂದು ಸವಾಲು ಈ ವೇದಿಕೆ ಮುಖಾಂತರ ಅವ್ರಿಗೆ ಕೊಡ್ತಾ ಇರೋದು. ಇದು ಒಪ್ಪಿಗೆನಮ್ಮ ನಿಮಗೆಲ್ಲ? ಸುಮ್ಮನೆ ಹೇಳ್ಬೇಡಿ. ಧೈರ್ಯ ಇದೆಯಾ? ಧೈರ್ಯ ಇದೆಯಾ? ಯಾರಿಗೆ ಗೊತ್ತಾ ಧೈರ್ಯ ಬರೋದು? ಮನುಷ್ಯರಿಗೆ. ಯಾರಿಗೆ ಸ್ವಾಭಿಮಾನ ಇದೆಯಲ್ಲ ಅವ್ರಿಗೆ ಮಾತ್ರ ಧೈರ್ಯ ಬರುತ್ತೆ. ಯಾರು ಹೇಡಿಗಳಿದ್ದಾರಲ್ಲ, ಭಯ ಪಡ್ಕೊಂಡು ಅವರು ಕೂತ್ಕೊಂಡ್ಬಿಡ್ತಾರೆ, ಭಯ ಪಡ್ತಾರೆ. ಏನಪ್ಪ ಏನಾದರೂ ಮಾಡಿಬಿಟ್ರೆ ಕೆಲಸ ಹೋಗುತ್ತೆ. ಕೆಲಸ ಹೋಗುತ್ತೆ ಅಂದರೆ ಸಂಘಟನೆ ಇದೆ ರೀ, ಹೋರಾಟ ಮಾಡ್ಕೊಂಡು ವಾಪಸ್ ತಗೊಳ್ಳೋಣ. ಏನು ಅವ್ರೇನು ಕೊಟ್ಟಿರೋ ಸೊತ್ತಲ್ಲ ಅದು. ಈ ಕೆಲಸ ಬಂದು ನಿನ್ನೆ ಮೊನ್ನೆ ಬಂದ ಅಧಿಕಾರಿ ಕೊಟ್ಟಿರೋ ಒಂದು ಭಾಗ್ಯ ಅಲ್ಲ, ಇದು ನಮ್ಮ ಹುಟ್ಟಿದ ಒಂದು ಹಕ್ಕು. ಯಾರು ಕಿತ್ಕೊಳ್ತಾರಂತ ನಾವು ನೋಡ್ಕೊಬಿಡೋಣ. ಈ ಯೋಚನೆ ಮಾಡೋರು ಮನುಷ್ಯರು. ನಾವು ಈ ಪ್ರಪಂಚದಲ್ಲಿ ಹುಟ್ಟಬಹುದು, ಆದರೆ ಮನುಷ್ಯರ ಥರ ಬಾಳ್ಬೇಕಂದ್ರೆ ತುಂಬ ಕಷ್ಟಪಡ್ಬೇಕು. ನಾವು ಯೋಚನೆ ಮಾಡಬೇಕು, ಧೈರ್ಯ ಮಾಡಬೇಕು. ಧೈರ್ಯ ಮಾಡಿ ಸಂಘಟನೆ ಬಂದು ಮುಂದೆ ನಡಿಬೇಕು. ಸೊ ನಾವೆಲ್ಲರೂ ಮನುಷ್ಯರಲ್ಲ, ನಮಗೆ ಮನುಷ್ಯರು ಬದುಕಬೇಕು. ಮನುಷ್ಯರು ಬದುಕಂದರೆ ಪ್ರತಿ ತಿಂಗಳು ಸಂಬಳ, ಪ್ರತಿ ತಿಂಗಳು ಒಳ್ಳೆ ಸಂಬಳ, ನಮ್ಮ ಮಕ್ಕಳಿಗೆ ಶಿಕ್ಷಣ, ಏನಾದರೂ ಆರೋಗ್ಯ ಕೆಟ್ಟೋದ್ರೆ ಆಸ್ಪತ್ರೆ, ಒಳ್ಳೆ ರೀತಿಯಾದ ವ್ಯವಸ್ಥೆ ನಮ್ಮ ಏರಿಯಾಗಳಲ್ಲಿ, ಕೆಲಸದ ಭದ್ರತೆ, ಸಾಮಾಜಿಕ ಭದ್ರತೆ, ಇದೆಲ್ಲ ನಮ್ಗೆ ಬೇಕು. ಇಷ್ಟೇ ಕೇಳ್ತಾ ಇರೋದು. ಈ ಒಂದು ವಿಚಾರ ಇವತ್ತು ಸರ್ಕಾರ ಮುಂದೆ ಇಟ್ಟಿದ್ದೀವಿ. ಒಂದು ವೇಳೆ ಸರ್ಕಾರ ಹೈಕೋರ್ಟ್ ಆದೇಶವನ್ನು ಒಪ್ಕೊಂಡಿಲ್ಲ, ನಮ್ಮ ಈ ಹೋರಾಟಕ್ಕೆ ಅವರು ಮರ್ಯಾದೆ ಕೊಟ್ಟು ನಮ್ಮ ಬೇಡಿಕೆಗಳನ್ನು ಈಡೇರಿಸಿಲ್ಲ ಅಂದರೆ ವಾಪಸ್ ಇದೇ ಬೆಂಗಳೂರಿಗೆ ಬರೋಣ. ಬೇಕಾಗಿದ್ರೆ ಅಲ್ಲಿಂದ ನಡ್ಕೊಂಡೇ ಬರೋಣ, 1 ತಿಂಗಳು ನಡ್ಕೊಂಡೇ ಬರೋಣ. ಏನು ಕಷ್ಟ ಇಲ್ಲ. ನಮ್ಮ ದೇಶದಲ್ಲಿ ಸುಮಾರು ಜನ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿಯಲ್ಲಿ ಜನ ನಮಗೆ ಊಟ ತಿನ್ನಿಸೋರು ಇದ್ದಾರೆ. ನಮ್ಮ ಬಂಧುಗಳು ಅವರೆಲ್ಲರೂ ರೈತ ಬಂಧುಗಳು ನಮಗೆ ಸಾಥ್ ಕೊಡ್ತಾರೆ, ನಮ್ಗೆ ಗೊತ್ತಿದೆ. ನಾವು ಇದೇ ಒಂದು ಹೋರಾಟ ಇಲ್ಲಿ ಬಂದು ಮಾಡ್ತೀವಿ. ನಮ್ಮ ಈ ಒಂದು ಬೇಡಿಕೆಗಳೇನಿದು ಅದನ್ನು ತಗೊಳ್ಳೋ ತನಕ ನಮ್ಮ ಹೋರಾಟವನ್ನು ನಾವು ವಾಪಸ್ ತಗೊಳ್ಳಲ್ಲ. ಈ ಒಂದು ದೃಢವಾದ ಒಂದು ನಿರ್ಣಯ ಇವತ್ತು ಇದು ತಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ